ಈಗ ಲಕ್ಷಣಗಳು ಏನು? ಥೈರಾಯ್ಡ್ಗೆ ಮೇಜರ್ ಆಗಿ 5 ಲಕ್ಷಣಗಳು. ಇನ್ನೊಂದು ಥೈರಾಯ್ಡ್ 2 ರಕ ಇದೆ, ಹೈಪರ್ ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್. ಇವತ್ತು ನಾನು ಈ ವಿಡಿಯೋದಲ್ಲಿ ಮಾತಾಡೋದು ಹೈಪೋಥೈರಾಯ್ಡಿಸಮ್ ಬಗ್ಗೆ, ಅಂದ್ರೆ ಕಡಿಮೆ ಕೆಲಸ ಮಾಡ್ತಾ ಇದೆ ಥೈರಾಯ್ಡ್ ಅಂತ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿ. ಇವತ್ತು ನಾವು ಚರ್ಚೆ ಮಾಡುವಂತ ಟಾಪಿಕ್ ಥೈರಾಯ್ಡ್. ಥೈರಾಯ್ಡ್ ಅಂದ್ರೆ ಸಾಕು, ಎಲ್ಲರೂ ಕ್ಲಿಕ್ ಮಾಡಿ ನೋಡುತ್ತಿರ್ತೀರಿ ಥೈರಾಯ್ಡ್ ಏನು 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 ಅಂತ ಹೇಳಿ. ಸೊ ಇವತ್ತು ನಾನು ಹೇಳೋದು ಥೈರಾಯ್ಡ್ ಯಾಕೆ ಬರ್ತದೆ, ಅದ್ರ ಸಿಂಪ್ಟಮ್ಸ್ ಏನು, ಮತ್ತೆ ಈ ನಡುವೆ ಏನಾಗ್ತಿದೆ, ಎಲ್ಲ ಡಾಕ್ಟರ್ ಹತ್ರ ಹೋಗಿದ್ದು ಪ್ರತಿಯೊರ್ಗೂ ಥೈರಾಯ್ಡ್ ಟೆಸ್ಟ್ ಮಾಡಿಸ್ತಾರೆ, ಸ್ವಲ್ಪ ಜಾಸ್ತಿ ಇದ್ರೆ ಟ್ಯಾಬ್ಲೆಟ್ ಬರೀತಾರೆ, ಜೀವನ ಪೂರ್ತಿ ತಗೋಬೇಕು ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಈ ಥೈರಾಯ್ಡ್ 100 ಜನದಲ್ಲಿ ಒಂದು 10 ಜನಕ್ಕೆ ಮಾತ್ರ ಇದೆ. 90 ಜನಕ್ಕೆ ಫಾಲ್ಸ್ಲಿ ಡಯಾಗ್ನೋಸ್ ಥೈರಾಯ್ಡ್ ನಡೀತಾ ಇದೆ. ಸುಮ್ಮನೆ ತಗೊಳ್ತಾ ಇರ್ತಾರೆ. ಈ 25 mcg, 12.5 mcg, 6.25 mcg ಇವೆಲ್ಲ ತಗೊಂಡ್ರು ಒಂದೇ, ತಗೊಳ್ದಿಲ್ಲ ಅಂದ್ರೂ ಒಂದ್ರೆ. ಬಟ್ ಅದು ಹೆಂಗಾಗಿದೆ ಅಂದ್ರೆ, ಒಂದು ಡಾಕ್ಟರ್ ನಾನು ಹೇಳಬಾರ್ದು, ಒಂದು ರೀತಿ ವ್ಯಾಪಾರ ತರ ಆಗಿದೆ. ಸೊ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ಸಮಸ್ಯೆ ಇದ್ರೇನೆ ಫಾಲೋ ಮಾಡಿ, ಇಲ್ಲ ಅಂದ್ರೆ ಬಿಡಿ. ಈಗ ಎಲ್ಲರೂ ಹಂಗೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಕಡೆ ಹಂಗ ಆಗ್ತಾ ಇದೆ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಏನು, ಈ ಲಕ್ಷಣಗಳು ನನಗಿದ್ಯಾ, ನನಗಿದ್ರೆ ಟ್ಯಾಬ್ಲೆಟ್ ತಗೊಂಡಿದ್ಮೇಲೆ ಆ ಲಕ್ಷಣಗಳು ಕಡಿಮೆ ಆಯ್ತಾ ಅಂದ್ರೇನೆ ನೀವು ಜಿನೈನ್ ಕೇಸ್ ಆಫ್ ಥೈರಾಯ್ಡ್ ಅಂತ. ನಿಮ್ ಲಕ್ಷಣಗಳೇ ಗೊತ್ತಿಲ್ಲ, ಬರೀ ಸ್ಯಾಂಪಲ್ ನೋಡಿರಿ, ಬ್ಲಡ್ ಟೆಸ್ಟ್ ಕೊಟ್ಟಿರಿ, ರಿಸಲ್ಟ್ ಬಂದು ತಗೊಂತಿದ್ರಿ, ಸುಮ್ಮನೆ ತಗೊಳ್ತಿದ್ರಿ. ಹಂಗಲ್ಲ, ಒಂದು ಸಿಂಪ್ಟಮ್ ಬಂದು ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸಿ ಆ ಸಿಂಪ್ಟಮ್ಗೆ ಅದಕ್ಕೆ ಟ್ಯಾಲಿ ಆಗಿ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಆ ಸಿಂಪ್ಟಮ್ ಹೊಟ್ಟೋದ್ರೆ ಅದು ನಿಜವಾದ ಟ್ರೂ ಥೈರಾಯ್ಡ್ ಕಂಡೀಷನ್ ಅಂತ ನಾವು ಹೇಳ್ತೀವಿ. ಈಗ ಥೈರಾಯ್ಡ್ ಅಂದ್ರೇನೋ ನಾನು ನಿಮ್ಮೊಂದು ಹೇಳ್ತೀನಿ. ಈ ಕತ್ತು ಭಾಗದಲ್ಲಿ ಈ ಗಂಟ್ಲ ವಾಯ್ಸ್ ಬಾಕ್ಸ್ ಇರುತ್ತಲ್ಲ, ಆಚೆ ಈಚೆ ಒಂದು ಶೇಪ್ಡ್ ಆರ್ಗನ್ ಇರುತ್ತೆ, ಒಂದು ಗ್ರಂಥಿ, ಅದು ಥೈರಾಯ್ಡ್ ಅಂತ ಹೇಳಿ. ಸೊ ಆ ಥೈರಾಯ್ಡ್ T3 T4 ಅನ್ನೋನ್ನ ಸೆಕ್ರೀಟ್ ಮಾಡ್ತದೆ. ಅದ್ರ ರಸಾಯನ, ಅದರಿಂದ ಬರುವಂತ ರಸಾಯನ ಹೆಸರು T3 T4 ಅಂತ ಹೇಳಿ. ಈ TSH ಅಂದ್ರೆ ಏನು? ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಎಲ್ಲರೂ ಗೊತ್ತಿರುತ್ತೆ TSH ಕಡಿಮೆ ಇದೆ, ಜಾಸ್ತಿ ಇದೆ, ಕಡಿಮೆ ಜಾಸ್ತಿ ಇದೆ ಅಂತ ಹೇಳಿ. ಈ TSH ಅನ್ನೋದು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗಲ್ಲ. ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇರುತ್ತೆ ಬ್ರೈನ್ ಅಲ್ಲಿ. ಸೊ ಅವನು TSH ರಿಲೀಸ್ ಮಾಡಿಸಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಅಂದ್ರೆ ಹೆಸರೇನು, ಥೈರಾಯ್ಡ್ ನ ಸ್ಟಿಮ್ಯುಲೇಟ್ ಮಾಡುವಂತ ಒಂದು ಹಾರ್ಮೋನ್ ಅಂತ. ಸೊ ಅದೇನ್ ಮಾಡುತ್ತೆ, ಎಷ್ಟು T3 ಬೇಕು, ಎಷ್ಟು T4 ಬೇಕು ಅನ್ನೋದು ರಿಲೀಸ್ ಮಾಡುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡೋ ಹಾಗೆ ಹೇಳ್ಬೇಕಂದ್ರೆ, ಈಗ ನೀವು ಹಳ್ಳಿ ಊರಲ್ಲಿ ಎಲ್ಲಾದ್ರೂ ಹೋದ್ರೆ, ಬೆಳಿಗ್ಗೆ ನೀವು ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಜನ ಸಿಕ್ಕಾಪಟ್ಟೆ ಒಂದು 100-150 ಜನ ನಿಂತಿರ್ತಾರೆ. ಯಾರೋ 3-5 ಜನ ಬರ್ತಾರೆ, ಬಂದ್ಬಿಟ್ಟು ನೀವು ಈ ಕೆಲ್ಸಕ್ಕೆ ಹೋಗಿ, ನೀವು ಈ ಕೆಲ್ಸಕ್ಕೆ ಹೋಗಿ ಅಂತ ಹೇಳಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಆ ಕೆಲಸ ಮಾಡೋದು TSH. ಸೊ TSH ಯಾವತ್ತು ಕಡಿಮೆ ಇರಬೇಕು, T3 T4 ಜಾಸ್ತಿ ಇರಬೇಕು. ಜಾಸ್ತಿ ಅಂದ್ರೆ ನಾರ್ಮಲ್ ರೇಂಜ್ ಅಲ್ಲೇ ಇರಬೇಕು. ಸೊ T3 T4 TSH ಯಾವಾಗಲೂ 4, 5, 7, 8 ಇರ್ತದೆ. ಈ ನಡುವೆ ಈ ನಾರ್ಮಲ್ ರೇಂಜನ್ನೇ ಕಡಿಮೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಬೇಕಾದ್ರೆ ಅನ್ಕೊಳ್ತಾ ಇಲ್ಲ, ಬಟ್ ಹೇಳ್ತಿದ್ದೇನೆ. ಈ 5, 6, 5.5 ಒಳಗೆ ನಾರ್ಮಲ್ ಅಂತ ಕೆಲವೊಬ್ರು ಹೇಳ್ತಾರೆ, 7.5 ನಾರ್ಮಲ್ ಕೆಲವೊಬ್ರು ಹೇಳ್ತಾರೆ, 12.5 ಒಳ್ಳೇದಂತ ನಾರ್ಮಲ್ ಹೇಳ್ತಾರೆ. ನಾನು ಹೇಳೋದು, ಈಗ 12 ಇರ್ಲಿ, 15 ಇರ್ಲಿ, ಎಷ್ಟೇ ಇರ್ಲಿ, ನಿಮ್ಗೆ ಲಕ್ಷಣಗಳು ಇಲ್ಲದೆ ಇರುವಾಗ ಅದು ಎಷ್ಟಿದ್ರೂ ಬೆಲೆ ಇಲ್ಲ. ನಾರ್ಮಲ್ ಆಗಿ ತಗೊಂಡ್ರೆ ಒಂದು 6 ಒಳಗಡೆ ಇದ್ರೆ ಉತ್ತಮ. ಈಗ ಲಕ್ಷಣಗಳು ಏನು? ಥೈರಾಯ್ಡ್ಗೆ ಮೇಜರ್ ಆಗಿ 5 ಲಕ್ಷಣಗಳು. ಇನ್ನೊಂದು ಥೈರಾಯ್ಡ್ 2 ರಕ ಇದೆ, ಹೈಪರ್ ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್. ಇವತ್ತು ನಾನು ಈ ವಿಡಿಯೋದಲ್ಲಿ ಮಾತಾಡೋದು ಹೈಪೋಥೈರಾಯ್ಡಿಸಮ್ ಬಗ್ಗೆ, ಅಂದ್ರೆ ಕಡಿಮೆ ಕೆಲಸ ಮಾಡ್ತಾ ಇದೆ ಥೈರಾಯ್ಡ್ ಅಂತ. ಸೊ ಹೈಪೋಥೈರಾಯ್ಡಿಸಮ್ ಅಲ್ಲಿ 5 ಲಕ್ಷಣಗಳಿವೆ. ಒಂದು, ಸಡನ್ ವೆಯ್ಟ್ ಗೇನ್. ಸರ್ ವೆಯ್ಟ್ ಜಾಸ್ತಿ ಆಗಿನಿ, ವೆಯ್ಟ್ ಜಾಸ್ತಿ ಆಗೋದು ಪ್ರಶ್ನೆ ಅಲ್ಲ, ಸಡನ್ ಆಗಿ ಅಂದ್ರೆ 1 ತಿಂಗಳು 2 ತಿಂಗಳು ಇಷ್ಟೇ ಟೈಮಲ್ಲಿ, ಶಾರ್ಟ್ ಡ್ಯೂರೇಷನ್ ಅಲ್ಲಿ 10-15 kg, 8-10 kg ಜಾಸ್ತಿ ಆದ್ರೆ ಸಡನ್ ವೆಯ್ಟ್ ಗೇನ್ ಇನ್ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್. ಸ್ವಲ್ಪ ಕಡಿಮೆ ಸಮಯದಲ್ಲಿ ಜಾಸ್ತಿ ವೆಯ್ಟ್ ಗೇನ್ ಆಗೋದು ಒಂದು. ಎರಡನೇದು ಬಂದ್ಬಿಟ್ಟು ಲೆಥಾರ್ಜಿ, ಲೇಜಿ ಫೀಲಿಂಗ್. ಅಂದ್ರೆ ಏನ್ ಕೆಲಸ ಮಾಡ್ಬೇಕು ಅಂದ್ರೂ ಮೂಡಲ್ಲಪ್ಪ, ಯಾಕೆ ಮಾಡ್ಬೇಕಪ್ಪ, ಸ್ವಲ್ಪ ಏನೂ ಇರಲ್ಲ. ಮತ್ತೆ ಇರಿಟಬಿಲಿಟಿ ಅಂತೀವಿ, ಕೆಲಸ ಮಾಡೋ ಮನಸ್ಸಿರಲ್ಲ, ಸುಮ್ನೆ ಕೋಪ ಆಗ್ಬಿಡೋದು, ರೇಗಾಡ್ಬಿಡೋದು, ಇವೆಲ್ಲ ನಡೀತದೆ. ಮೂರನೇದು ಹೇರ್ ಲಾಸ್. ಸರ್ ನನಗಿದೆ, ಎಲ್ಲರಿಗೂ ಹೇರ್ ಲಾಸ್ ಇರುತ್ತೆ. ಈ ಥೈರಾಯ್ಡ್ ಹೇರ್ ಲಾಸ್ ಹೆಂಗಿರುತ್ತೆ ಅಂದ್ರೆ, ಹಿಂಗ್ ಬಾಚ್ಕೊಳ್ತಿರುವಾಗ ಗುಚ್ಚು ಬಂದ್ಬಿಡುತ್ತೆ. ಆ ರೀತಿ ಇರಬೇಕು, ಕಾನ್ಸ್ಟೆಂಟ್ ಆಗಿ ಇರ್ಬೇಕು. ಮತ್ತೆ ಹೇರ್ ಲಾಸ್ ಒಂದು
ವೆಯ್ಟ್ ಗೇನ್ ಆಗುತ್ತೆ, 2 ಇರಿಟಬಿಲಿಟಿ ಮತ್ತೆ ಏನ್ ಕೆಲಸ ಮಾಡೋಕ್ಕೂ ಮೂಡಿರಲ್ಲ, 3 ಹೇರ್ ಲಾಸ್, 4 ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇದು ಹೆಂಗ್ ಗೊತ್ತಾಗುತ್ತೆ? ಪೀರಿಯಡ್ಸ್ ಓವರ್ ಬ್ಲೀಡಿಂಗ್, ಸಿಕ್ಕಾಪಟ್ಟೆ ಓವರ್ ಬ್ಲೀಡಿಂಗ್ ಆಗ್ಬಿಡ್ತದೆ. ಸೊ ನಿಮಗೆ ಹೆಂಗಾಗುತ್ತೆ ಅಂದ್ರೆ ತಡ್ಕೊಳ್ಳಿಕ್ಕೆ ಆಗಲ್ಲ, ಏನ್ ಮಾಡಿದ್ರು ಕಡಿಮೆ ಆಗಲ್ಲ. ಅದು 5ನೇದು ಎಕ್ಸಾಫ್ಥಾಲ್ಮಸ್ ಅಂತೀವಿ, ಕಣ್ಣುಗುಡ್ಡೆಗಳು ಹಿಂಗ್ ಹೊರಾಗಿರ್ತವೆ. ಸೊ ಈ 5 ಮೇಜರ್ ಸಿಂಪ್ಟಮ್ಸ್ ಇಂದ ಕೆಲವೊಂದು ಇದೆ, ಬಟ್ ಈ 5 ಬಂದ್ಬಿಟ್ಟು ಬಹಳಷ್ಟು ಮೇಜರ್ ಆಗಿ ಇರುವಂತ ಲಕ್ಷಣಗಳು. ಈ ಲಕ್ಷಣಗಳು ನಿಮಗಿದ್ದು ನೀವು ಡಾಕ್ಟರ್ ಹತ್ರ ಹೋಗಿ ಸ್ಯಾಂಪಲ್ ಡ್ರಾ ಮಾಡಿ ಚೆಕ್ ಮಾಡಿದ ನಂತರ ಟ್ಯಾಬ್ಲೆಟ್ ಡೋಸೇಜ್ ಡಿಸೈಡ್ ಮಾಡ್ತಾರೆ. 25 ಕೊಡ್ಬೇಕಾ, 50 100 ಅಂತ. ಆ ಟ್ಯಾಬ್ಲೆಟ್ಸ್ ತಗೊಂಡು ಒಂದ್ 2-3 ವಾರಕ್ಕೆ ಈ ಲಕ್ಷಣಗಳು ಕಡಿಮೆ ಆದರೆ ನೀವು ಜಿನೈನ್ ಕೇಸ್ ಆಫ್ ಹೈಪೋಥೈರಾಯ್ಡಿಸಮ್ ಅಂತ ಅರ್ಥ. ಒಂದು ವೇಳೆ ನಿಮ್ಗೆ ಟ್ಯಾಬ್ಲೆಟ್ಸ್ ತಗೊಂಡಿರಿ ಬಟ್ ಆದ್ರೂ ಏನು ಆಗ್ಲಿಲ್ಲ, ಕಡಿಮೆ ಆಗಿಲ್ಲ ಅಂದ್ರೆ ನೀವು ಜಿನೈನ್ ಕೇಸ್ ಅಲ್ಲ. ಸೊ ನಾನು ಅದಕ್ಕೆ ಹೇಳೋದೇನು, ನಿಮ್ಮ ಲಕ್ಷಣಗಳಿದ್ರೆ ಮಾತ್ರನೇ ಟೆಸ್ಟ್ ಮಾಡಿಸಿ. ಈಗ ಸುಮ್ಮನೆ ಜನರಲ್ ಚೆಕಪ್ ಅಂತ ಹೇಳಿ ಮಾಡಿಸ್ತಾನೆ ಇರ್ತೀರಿ, ನೋಡ್ದಾಗೆಲ್ಲ ಎಲ್ಲರಿಗೂ ನನಗೂ ಮಾಡಿಸಿ ಇನ್ನೊಂದು ತೊಂದರೆ ಇರ್ತದೆ. ಬಟ್ ಲಕ್ಷಣಗಳಿದ್ದಾಗ ಮಾಡಿಸಿ ತೊಂದರೆ ಇದ್ದು ಗುಳಿಗೆ ತಗೊಂಡು ರಿವರ್ಸ್ ಆದ್ರೇನೆ ಅದು ಜಿನೈನ್ ಕೇಸು. ಓಕೆ, ಈ ಥೈರಾಯ್ಡ್ ಯಾಕೆ ಬರ್ತಿದೆ ಈಗ? ಬಿಕಾಸ್ ನಾವು ಕೈಲಾರ ಮಾಡ್ಕೊಳ್ತಿದೀವಿ. ಇಷ್ಟಕ್ಕೆ ಮುಂಚೆ ವಿಡಿಯೋಸ್ ಅಲ್ಲಿ ಹೇಳದಂಗೆನೆ ಇದನ್ನು ಅಷ್ಟೇ, ಲೈಫ್ ಸ್ಟೈಲೇ ಕಾರಣ, ಜೀವನ ಶೈಲಿಯೇ ಬದಲಾವಣೆನೇ ಇದಕ್ಕೆ ಸೊಲ್ಯೂಷನ್. ಜಾಸ್ತಿ ತಿನ್ನೋದು, ಕಡಿಮೆ ಕೆಲಸ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಇಲ್ಲ, ಕೂತ್ಕೊಂಡೇ ಇರೋದು, ಮತ್ತೆ ನೀರು ಚೆನ್ನಾಗಿ ಕುಡಿಯೋದಿಲ್ಲ. ಈ ಸ್ಟ್ರೆಸ್ ಈಗ ನಾನು ಹೇಳಿದೆ, TSH ಹೆಚ್ಚು ಕಡಿಮೆ ಆಗ್ತಿರೋದು ಎಲ್ಲರಿಗೆ. T3 T4 ಗ್ರಂಥಿ ಅದೇನು ತೊಂದರೆ ಇಲ್ಲ. TSH ಫ್ಲಕ್ಚುಯೇಷನ್ ಆಗೋ ಕಾರಣನೇ ಸ್ಟ್ರೆಸ್, ಮಾನಸಿಕ ಒತ್ತಡ ಜಾಸ್ತಿ ಆಗೋದ್ರಿಂದ ನಿಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಥೈರಾಯ್ಡ್ ಫಂಕ್ಷನಿಂಗ್ ಮೇಲೆ ಇರುವಂತ ಗಮನ ಬಿಟ್ಬಿಡ್ತದೆ, ಬೇರೆ ಎಲ್ಲ ಮೇಲೆ ಫೋಕಸ್ ಮಾಡ್ತದೆ. ಅವಾಗ TSH ಜಾಸ್ತಿ ಆಗುತ್ತೆ. TSH ನನ್ನ ಪರವಾಗಿ ನಾನು ಹೇಳೋದು, ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಈ 6-7 ವರೆಗೆ ಇರೋದು 8-10 ವರೆಗೆ ಇದ್ರೂ ತೊಂದರೆ ಇಲ್ಲ. ಎಕ್ಸ್ಪೋನೆನ್ಷಿಯಲಿ ಹೈ ಅಂತೀವಿ, 6 ಇರಬೇಕಾಗಿರೋದು 60 ಆಯ್ತು, 150 ಆಯ್ತು, 200 ಆಯ್ತು, ಕೆಲವೊಂದೇ ನಾವು 800 ನೋಡಿದೀವಿ, 1000 ನೋಡಿದ್ವಿ. ಹಂಗಿದ್ದಾಗ ಯು ನೀಡ್ ಅರ್ಜೆಂಟ್ ಇವ್ಯಾಲ್ಯೂಯೇಷನ್. ಎಷ್ಟು ಜಲ್ದಿ ಆದ್ರೆ ಅಷ್ಟು ಜಲ್ದಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಹಂಗಿಲ್ದೆ ಸ್ವಲ್ಪ 0.5 ಜಾಸ್ತಿ ಇದ್ರೂ ಟ್ಯಾಬ್ಲೆಟ್ ತಗೊಳ್ಳೋದು, ಈ ರೀತಿ ಮಾಡಬೇಡಿ. ಹಂಗೇನಾದ್ರೂ ಇದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಅದೇ ಲೈಫ್ ಸ್ಟೈಲ್ ಮತ್ತೆ ಅದೇ ನಾನು ಪದೇ ಪ್ರತಿ ವಿಡಿಯೋ ಅದೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇರೋದೇ ಅದು. ಟೈಮಿಗೆ ಮಲಗೋದು, ಟೈಮಿಗೆ ಊಟ ಮಾಡೋದು, ಸರಿಯಾಗಿ ನೀರು ಕುಡಿಯೋದು, ಹೆಲ್ದಿ ಆಹಾರ ತಿನ್ನೋದು. ಸೊ 2 ಮೀಲ್ಸ್ ಎ ಡೇ ಮಾಡಿ, ವಾರದಲ್ಲಿ ಒಂದಿನ ಲಿಕ್ವಿಡ್ ಡಯಟ್ ಆರ್ ಫಾಸ್ಟಿಂಗ್ ಮಾಡಿ, ದಿನ ಒಂದ್ಸತಿ ಪೂಜೆ ಮಾಡಿ, 3 ಲೀಟರ್ ನೀರು ಕುಡೀರಿ. ಇದು ನೀವು ಮೇಂಟೈನ್ ಮಾಡಿದ್ರೆ ಆಟೋಮೆಟಿಕ್ ಎವ್ರಿಥಿಂಗ್ ವಿಲ್ ಕಮ್ ಡೌನ್. ಮತ್ತೆ ಈಗ ಎಲ್ಲರಿಗೂ ಬರ್ತಿರೋದು ಥೈರಾಯ್ಡ್ ಸಮಸ್ಯೆ ಯಾಕೆ ಅಂತ ಹೇಳಿದ್ರೆ ಸ್ಟ್ರೆಸ್ ಇಂದ. ಸೊ ಸ್ಟ್ರೆಸ್ ಕಡಿಮೆ ಆಗ್ಲಿಕ್ಕೂ ನಾನು ವಿಡಿಯೋ ಇಷ್ಟು ಮುಂಚೆ ಹೇಳಿದ್ದೀನಿ ಸ್ಟ್ರೆಸ್ ಬಗ್ಗೆ, ಅಷ್ಟು ಫಾಲೋ ಮಾಡಿ, ಕಡಿಮೆ ಆಗ್ತದೆ. ಇನ್ನ ಇದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕೆಳಗೆ ನಂಬರ್ ಇದೆ, ನಂಬರ್ ಕಾಲ್ ಮಾಡಿ ನೀವು ಡಿಸ್ಕಸ್ ಮಾಡ್ಬೋದು. ಇಲ್ಲ ಆನ್ಲೈನ್ ಕನ್ಸಲ್ಟೇಷನ್ ಅವೈಲಬಿಲಿಟಿ ಇರುತ್ತೆ, ನೀವು ಕಾಲ್ ಮಾಡಿದಾಗ ಆ ಆಪ್ಷನ್ ಕೇಳ್ಬೋದು, ಸರ್ ಆನ್ಲೈನ್ ಕನ್ಸಲ್ಟ್ ಮಾಡಬೇಕು ಅಂತ, ಅದನ್ನು ಮಾಡ್ಬೋದು. ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಚರ್ಚೆ ಬಗ್ಗೆ ಸಿಗೋಣ.